ಹಾಯ್ ಹಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮ್ ಮಾತಾಡ್ತಿರೋದು. ಇವತ್ತು ಬೆಳಗ್ಗೆನೇ ನಮ್ಮ ಮಾವನವ್ರಿಗೆ ತರಕಾರಿ ಬೇಯಿಸೋಕ್ಕೆ ಅಂತ ತರಕಾರಿ ಇಟ್ಟು ಕುಕ್ಕರಲ್ಲಿ. ನೆಕ್ಸ್ಟ್ ನಾನು ಉಪ್ಪಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೆ. ನನ್ನ ಮಗ ಬಂದ ನೋಡ್ರಿ ಏನೇ ಹೇಳ್ತವನೆ. ಆಮೇಲೆ ನೆಕ್ಸ್ಟು ನಮ್ಮ ಮಾವಂಗೆ ಟೀ ಮಾಡಿಕೊಡ್ಬೇಕಾಗಿತ್ತು. ಟೀಗಿಟ್ಟೆ. ಆಮೇಲೆ ನನ್ನ ಮಗ ಇನ್ನೂ ಒಂದು ಸಲ ಏನೋ ಹೇಳ್ತಿದ್ದಾನೆ ನೋಡ್ರಿ. ಇವತ್ತು ಅವ್ನಿಗೆ ಹಾಲು ಬೇಗ ಬೇಕಾಗಿರೋದಕ್ಕೆ ಹೋಗಿ ಅವನೇ ಎಲ್ಲ ರೆಡಿ ಮಾಡ್ಕೊಂತವ್ ನೋಡ್ರಿ. ಏನಪ್ಪ ಅದು ಬಟ್ಟೆ ಏನಕ್ಕೆ ಲಾಲ್ ಹಾಕ್ಬೇಕಾ? ಸರಿ ಆಯ್ತಪ್ಪ. ಆಮೇಲೆ ನಾನು ಒಲೆ ಮೇಲೆ ಹಾಲಿಟ್ಟಿದ್ದೆ. ಹಾಲು ತೊಗೊಂಬಂದು ಕೊಟ್ಟಿದ್ರು ನಮ್ಮ ಮಾವ. ಹಾಲೆಲ್ಲ ಕಾಯಿಸ್ತಾ ಇದ್ದೆ. ನೆಕ್ಸ್ಟ್ ಆಮೇಲೆ ಟೀನೂ ರೆಡಿ ಆಗ್ತಾಯಿತ್ತು. ಟೀ ಸೋಸ್ಬಿಟ್ಟು ನಮ್ಮ ಮಾವಂಗೆ ಕೊಟ್ಟಕ್ಕೆ ಅಂತ ರೆಡಿ ಮಾಡ್ತಾಯಿದ್ದೆ. ಅಷ್ಟೊತ್ತು ನನ್ನ ಮಗ ಹಾಲಿನ ಲೋಟ ತೊಗೊಬಂದು ಸಿಂಕಿಗೆ ಹಾಕ್ತಾ. ನೆಕ್ಸ್ಟು ಟೀನೆಲ್ಲ ಕ್ಲೀನಾಗಿ ಸೋಸಿ ನಮ್ಮ ಮಾವಂಗೆ ಕೊಟ್ಟು ಬಂದೆ. ನೆಕ್ಸ್ಟ್ ಉಪ್ಪಿಟ್ಟು ಮಾಡೋದಕ್ಕೆ ರವೆ ಬೇಕಲ್ವ, ಎಷ್ಟು ಬೇಕಷ್ಟು ಅಳತೆ ಮಾಡಿ ಹಾಕ್ಕೊಂಡು ರವೆನ ಹುರ್ಕೊಂಡೆ ಚೆನ್ನಾಗಿ. ಆಮೇಲೆ ತರಕಾರಿ ಕಟ್ ಮಾಡೋಣ ಅಂತ ತರಕಾರಿ ಕಟ್ ಮಾಡ್ಕೊತಾ ಇದ್ದೆ. ಉಪ್ಪಿಟ್ಟಿಗೆ ಹಾಕಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ಬಂದು ನನಗೆ ಕ್ವಾಟ್ಲೆ ಕೊಡ್ತಾಯಿದ್ದ. ಈ ಮಕ್ಕಳಿರೋ ಮನೆಯಲ್ಲಿ ಹಿಂಗೆ ಅಲ್ವಾ, ಏನು ಕೆಲಸ ಮಾಡೋಕ್ಕೆ ಹೋದರೂ ಅವ್ರು ಬಂದು ತಿಟೆ ಮಾಡ್ತಾನೆ ಇರ್ತಾರೆ. ಅವನು ಅಲ್ಲಿ ಯಾರೋ ಅವರೇ ಅಂದ್ಕೊಂಬಿಟ್ಟು ಉಗಿತಾ ಇದ್ದ, ಮತ್ತು ಲೋಟ ಹಿಡ್ಕೊಂಡು ಆಟಾಡ್ತಾಯಿದ್ದ. ಈ ಮಕ್ಳ ಜೊತೆ ಆಟಾಡ್ಕೊಂಡು ಕೆಲಸ ಮಾಡೋದು ಏನೋ ಒಂಥರ ಚೆಂದ. ಆದರೆ ಮಕ್ಕಳಿದ್ರೆ ಬೇಗ ಬೇಗ ಕೆಲಸಗಳೇ ಆಗೋಲ್ಲ. ಬರೀ ರೋದನೆ ಕೊಡ್ತಾನೇ ಇರ್ತಾನೆ ನನ್ನ ಮಗ ಮಾತ್ರ. ಆಮೇಲೆ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅಂತೇಳ್ಬಿಟ್ಟು ಕುಕ್ಕರ್ಗಿಟ್ಟೆ. ತಿರ್ಗಾ ಬಂದು ಅದು ಆವಾಗಲೂ ಸ್ವಲ್ಪ ಎಲ್ಲ ಏನೋ ಬೇಕು ಅಂತ ಕೇಳ್ತಾ ಇದ್ದ. ಏನು ಅಂತ ನೋಡಿದ್ರೆ ಕ್ಯಾರೆಟ್ ಬೇಯಿಸಿಟ್ಟಿದ್ನಲ್ಲ ನಮ್ಮ ಮಾವಂಗೆ, ಅದು ಬೇಕು ಅಂತ ಕೇಳ್ತಾ ಇದ್ದ. ಅದನ್ನ ಒಂದು ಪ್ಲೇಟ್ಗೆ ಹಾಕ್ಕೊಟ್ಟೆ. ಇಸ್ಕೊಂಡು ಹೋದ. ತಿರ್ಗಾ ಬಂದ, ಸುಡ್ತೈತೆ ತಣ್ಣಗೆ ಮಾಡ್ಕೊಡಮ್ಮ ಅಂತೇಳ್ಬಿಟ್ಟು ಮಾಡಿಕೊಟ್ಟೆ, ತಗೊಂಡು ಹೋದ. ಆಮೇಲೆ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊತಿದ್ನಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕೋದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕಡಲೆಬೀಜ ಮತ್ತು ಹೆಸ್ರುಬೇಳೆ ಹಾಕ್ಕೊತೀನಿ ನಾನು. ಉಪ್ಪಿಟ್ಟಿಗೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಆವಾಗ ತಿರ್ಗಾ ಬಂದು ಏನೋ ಹೇಳ್ತಾ ಇದ್ದ. ತಿರ್ಗಾ ಕ್ಯಾರೆಟ್ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಹೋದ. ಆಮೇಲೆ ಅವೆಲ್ಲ ಹಾಕಾದ್ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ನಲ್ಲ ಅದನ್ನ ಹಾಕಿದೆ. ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕಿದೆ. ಈರುಳ್ಳಿನ ಸ್ವಲ್ಪ ಕೆಂಪುಗಾಗಿ ಹುರ್ಕೊಂಬಿಟ್ಟು ಆಮೇಲೆ ಟೊಮೊಟೊ ಹೆಚ್ಚಿಟ್ಟಿತ್ತು ಹಾಕ್ಕೊಂಡೆ. ಅಂದರೆ ನಾನೇನು ಜಾಸ್ತಿ ತರಕಾರಿ ಹೆಚ್ಚೋದ್ರಲ್ಲಿ ತಲೆ ಕೆಡ್ಸ್ಕೊಳಕ್ಕೆ ಹೋಗೋಲ್ಲ. ನಮ್ಮ ಮಾವನವರೇ ಎಲ್ಲ ಹೆಚ್ಕೊಟ್ಟಿರ್ತಾರೆ ಬೆಳಗ್ಗೆನೆ. ಆಮೇಲೆ ತರಕಾರಿ ಬೆಂದಿತ್ತು, ಅದನ್ನು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕು ನೀರಷ್ಟು ಹಾಕಿದೆ. ಆಮೇಲೆ ನಾನು ಸ್ವಲ್ಪ ಉಪ್ಪಿಟ್ಟಿಗೆ ತೆಂಗಿನ ತುರಿ ಹಾಕ್ತೀನಿ. ನೀವು ಹಾಕ್ತೀರೇನೋ ಗೊತ್ತಿಲ್ಲ, ನಾನು ಸ್ವಲ್ಪ ಹಾಕ್ತೀನಿ, ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಅಲ್ಲೇ ತುರ್ಕೊಂಡು ಅಲ್ಲೇ ಹಾಕ್ದೆ. ಆಮೇಲೆ ಅವ್ರ ಅಪ್ಪನ ಹತ್ರ ಹೋಗಿ ಸ್ವೆಟ್ರಿಗೆ ಸುಮ್ಮನೆ ಆಟ ಆಡ್ತಾಯಿದ್ದ. ಆಮೇಲೆ ಎಲ್ಲ ಆಯಿತು. ನನ್ನ ಮಗಳಿಗೆ ಉಪ್ಪಿಟ್ಟೆಲ್ಲ ತಿನ್ಸಿ ಕಳಿಸ್ದೆ. ಅವ್ರನ್ನ ಕಳಿಸಿದ ಹಿಂದೆಯೇ ನನ್ನ ಕೆಲಸ ಶುರು ನೋಡ್ರಿ. ನೆಕ್ಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ನನ್ನ ಮಗನೂ ಸ್ಕೂಲಿಗೆ ಹೋಗಿದ್ದ. ಅವನ ಸ್ಕೂಲಿಗೆ ಅಂದರೆ ಕುಸುಮನೆ ಅಂತ ಹೇಳಿದೆ, ಅಲ್ಲಿಗೆ ಬಿಟ್ಟು ಬಂದ್ಬಿಟ್ಟು ನೆಕ್ಸ್ಟ್ ನನ್ನ ಕೆಲಸಗಳು ಶುರು ಹಚ್ಕೊಂಡೆ. ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬಂದಿದ್ದಾಯಿತು. ಅವ್ರು ಇದ್ದರೆ ಹಿಂಗೆಲ್ಲ ಕ್ಲೀನ್ ಮಾಡೋದಕ್ಕೆ ಆಗೋಲ್ಲ. ಬರೀ ಕಸ ಗುಡಿಸು, ಎಲ್ಲ ಒರೆಸು, ಪಾತ್ರೆ ತೊಳಿ ಅಷ್ಟೇ. ಅದಕ್ಕೋಸ್ಕರ ಅವ್ರನ್ನ ಕಳಿಸ್ಬಿಟ್ಟು ಫುಲ್ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದೆ. ಎಲ್ಲ ಫುಲ್ಲು ಅಲ್ಡ್ಬಿಟ್ಟಿದ್ದೆ. ಆಮೇಲೆ ಅವರಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಮೆಡಿಸನ್ ತಂದಿದ್ದೆ. ಒಬ್ಬೊಬ್ರಿಗೆ 4 ಮೆಡಿಸನ್ ಕೊಟ್ಟವ್ರೆ. ಈ ಹಾಸ್ಪಿಟ್ಲಿಗೆ ಹೋದ್ರಿದೆ ಯಾವಾಗ್ಲೂ. ಅದನ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ನೋಡ್ರಿ. ಮನೆಯೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಈ ಹೆಣ್ಮಕ್ಳು ಲೈಫ್ ಇಷ್ಟೇ ಅಂದ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ನಾನು. ಆಮೇಲೆಲ್ಲ ಕ್ಲೀನಾಗಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡೆ. ಈ ಮಕ್ಕಳಿದ್ರೆ ಮನೆಯಲ್ಲಂತೂ ಕೆಲಸಗಳು ಎಷ್ಟು ಮಾಡಿದ್ರು ಅಷ್ಟೇ. ಒಂದು ನಾನು ಎತ್ತಿಟ್ಟಿದ್ದು ಇನ್ನೊಂದು ಹತ್ರ ಇರೋದೇ ಇಲ್ಲ. ಅದು ಅಲ್ಲಿ ಬೇರೆ ಕಡೆ ಎತ್ತಿಕ್ಕಿರ್ತಾರೆ. ಮತ್ತು ಎಲ್ಲ ಫುಲ್ ಆಟ ಸಾಮಾನುಗಳೆಲ್ಲ ಅಂದರೆ ಅಲ್ಲೇ ಬಿದ್ದೋಗಿರ್ತವೆ. ಈ ಸೋಫಾಗಳಿದ್ರಂತೂ ಮಕ್ಕಳು ಎಲ್ಲಿ ಅಂದರೆ ಅಲ್ಲೇ ಆಗ್ತಾನೇ ಇರ್ತಾರೆ. ಅದಕ್ಕೆ ಅವೆಲ್ಲ ಕ್ಲೀನಾಗೆಲ್ಲ ಗುಡಿಸ್ಕೊಂಡೆ. ಆಮೇಲೆ ಅಡುಗೆ ಮನೆಗೆ ಬಂದು ಎಲ್ಲ ಗ್ಯಾಸ್ ಹತ್ರ ಎಲ್ಲ ಕ್ಲೀನಾಗಿ ಉಜ್ಕೊಂಡು ಎಲ್ಲ ಮಾಡಿದೆ. ಆಮೇಲೆ ಪಾತ್ರೆಗಳಿದ್ದು ಈ ಸಿಂಕ್ ಒಂಥರ ಹೆಂಗೆ ಅಂದರೆ ಅಕ್ಷಯ ಪಾತ್ರೆ ಇದ್ದಂಗೆ. ನಾವು ಎಷ್ಟೇ ಖಾಲಿ ಮಾಡ್ತಾಯಿದ್ರು ಅದು ಬೇಗ ಬೇಗ ತುಂಬ್ತಾನೇ ಇರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಪಾತ್ರೆಗಳೆಲ್ಲ ತೊಳ್ಕೊಂಬಿಟ್ಟೆ. ಇನ್ನು ನನ್ನ ಮಕ್ಕಳು ಬಂದ್ಬಿಟ್ಟು ಇನ್ನೇನು ಕೆಲಸ ಮಾಡೋಕ್ಕಾಗಲ್ವಲ್ಲ ಅಂತ ಎಲ್ಲ ಬೇಗ ಬೇಗ ಮಾಡಿಕೊಂಡೆ. ಹಾಗೆ ಅದ್ರ ಜೊತೆಗೇ ಅಡುಗೆ ಮಾಡ್ಕೊಂಬಿಟ್ಟಿದ್ದೆ. ಅದರಿಂದ ಸ್ವಲ್ಪ ಬೇಗ ಕೆಲಸಗಳಾಗ್ತಾಯಿತ್ತು. ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಎತ್ತಿಡೋಣ ಅಂತೆಲ್ಲ ತೊಳಿತಾಯಿದ್ದೆ. ಈ ಪಾತ್ರೆ ತೊಳೆಯೋದು ಹೆಂಗೆ ಅಂದರೆ ನಾವು ಎಷ್ಟೇ ಉಜ್ಜಿ ತೊಳೆದ್ರೂ ಜಿಡ್ಡೆ ಹೋಗಿಲ್ಲ ಅನಿಸ್ತದೆ. ಅವೆಲ್ಲ ತೊಳೆದು ಮಾಡೋ ವರ್ಷಕ್ಕೆ ನನ್ನ ಮಗ ಬಂದ ಸ್ಕೂಲಿಂದ, ಅಂದರೆ ಕುಸುಮನೆಯಿಂದ ಬಂದ. ನನಗೆ ಆಯ್ ಮಾಡು ಅಂದರೆ ಅವ್ರ ಮ್ಯಾಮಿಗೆ ಆಯ್ ಮಾಡಿ ಬಂದ ತಕ್ಷಣ ಅವ್ರ ಅಪ್ಪಂಗೆ ಕೇಳ್ತಾನೆ.
ಹಾಲ ಕೊಟ್ರ ಆಮೇಲೆ ಆಮೇಲೆ ಹೆಂಗೆ ಕೊಟ್ರು ಲಾಲ ಅಷ್ಟೇನಾ ಏ ಆಮೇಲೆ ನಾನು ಮನೇಲಿ ತರಕಾರಿ ಸಾರು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬಂದರು. ನಮ್ಮ ಮಾವನವ್ರಿಗೆ ಆಲ್ರೆಡಿ ಊಟ ಕೊಟ್ಬಿಟ್ಟಿದ್ದೆ, ಅದಕ್ಕೆ ಆಮ್ಲೆಟ್ ಹಾಕೋಣ ಅಂತ ಹೋದರೆ ಆಮ್ಲೆಟ್ ಎಲ್ಲ ಕಿತ್ತೇ ಹೋಯಿತು. ಆಮೇಲೆ ನಮ್ಮ ಯಜಮಾನ್ರು ಬಂದರು, ಬೆಳ್ಳುಳ್ಳಿ ಬಿಡಿಸ್ಕೊಡ್ರಿ ಅಂದರೆ ನೀನು ಬಿಡಿಸ್ಕೊಳಕ್ಕಾಗಲ್ವಾ, ಬೇಗ ಬೇಗ ಅಡುಗೆ ಮಾಡೋಕ್ಕಾಗಲ್ವಾ ಅಂದರು. ಅದಕ್ಕೆ ನಾನು ಅಪ್ಪಂಗೆ ಊಟ ಕೊಡ್ತಾಯಿದ್ದೀನಿ, ನೀವು ಬಿಡಿಸ್ಕೊಟ್ರೆ ಬೇಗ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಬೆಳ್ಳುಳ್ಳಿ ಬಿಡ್ಸೋಕ್ಕೆ ಕೊಟ್ಟೆ. ಅವ್ರು ನನಗೆ ಬೆಳ್ಳುಳ್ಳಿ ಬಿಡಿಸ್ಕೊಟ್ಬಿಟ್ಟು ಹೋದರು. ಹಂಗೆ ಬೇಗ ಬೇಗ ದಿಢೀರ್ ಸಾಂಬಾರು ಮಾಡೋಣ ಅಂತಬಿಟ್ಟು ಯಾವ ಮಸಾಲೆನೂ ಹುರ್ಕೊಳ್ಳಿಲ್ಲ, ಎಲ್ಲ ಹಸಿ ಮಸಾಲೆನೇ ಹಾಕಿ ಇದು ಮಾಡಿದೆ. ನಾನು ಚಿಕನ್ ಸಾಂಬಾರಿಗೆ ಮಾಮೂಲಿ ಕೊತ್ತಂಬರಿ ಪುದೀನ ಎಲ್ಲ ರುಬ್ಕೊತೀನಿ, ಚಕ್ಕೆ ಲವಂಗ ಕಲ್ಲುಬೆಲ್ಲ. ಆಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಚಿಕನ್ ಹಾಕಿ ಕಲ್ಲುಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೀರು ಸಿಯೋವರೆಗೂ ಹುರ್ಕೊತೀನಿ. ನೀರೆಲ್ಲ ಸಿದ್ಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಧನಿಯಾ ಪುಡಿ ಹಾಕ್ಬಿಟ್ಟು ತಿರ್ಗಾ ಮಿಕ್ಸ್ ಮಾಡ್ಕೊತೀನಿ. ಆವಾಗ ನೋಡಿರಿ ನನ್ನ ಮಗ ಬಂದು ಹಿಂದೆ ಏನೆಲ್ಲ ಆಟ ಆಡ್ತಾವನೆ, ಆ ಸ್ಕ್ರೀನ್ ಬಟ್ಟೆ ಇಟ್ಕೊಂಡು ತಿರ್ಗೋದು ಎಲ್ಲ ಮಾಡ್ತಿರ್ತಾನೆ. ಹಾಗೆ ಎಲ್ಲ ಆಯಿತು. ಸ್ವಲ್ಪ ಮಸಾಲೆ ಎಲ್ಲ ರುಬ್ಕೊಂಡು ಹಾಕಿದೆ. ಆಮೇಲೆ ಅದರಲ್ಲಿ ಮಸಾಲೆ ಇರುತ್ತಲ್ಲ ಜಾರಾಗಿ, ಅದನ್ನು ಎಲ್ಲ ತೊಳೆದು ಹಾಕಿದೆ. ಅದನ್ನ ಸ್ವಲ್ಪ ಹೊತ್ತು ಬೇಯಲಿ ಅಂತ ಹೇಳ್ಬಿಟ್ಟು ಬಿಟ್ಟೆ. ಆಮೇಲೆ ಕುಕ್ಕರ್ ಮುಚ್ಚಿ ಒಂದು 2-3 ವಿಷಲ್ ಬರ್ಸ್ಕೊತೀನಿ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಚಿಕನ್ ಸಾಂಬಾರಿಗೆಲ್ಲ ಸೌತೆಕಾಯಿ ಇದ್ದರೆ ಚೆನ್ನಾಗಿರುತ್ತಲ್ಲ ಅಂತಬಿಟ್ಟು ಸೌತೆಕಾಯಿ ಎಲ್ಲ ಕಟ್ ಮಾಡಿಕ್ತೆ. ಅಷ್ಟೊತ್ತು ನನ್ನ ಮಗಳೂ ಬಂದಳು ಸ್ಕೂಲಿಂದ. ನಮ್ಮ ಯಜಮಾನ್ರು ಕರ್ಕೊಂಬಂದರು ತಕ್ಷಣ ಏನು ಹೋಮ್ವರ್ಕ್ ಕೊಟ್ಟವ್ರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾಯಿದ್ರು. ಅವಳದು ನೋಟ್ಸ್ ಎಲ್ಲ ಹೊಲ್ದೋಗ್ಬಿಟ್ಟಿತ್ತು. ಆಮೇಲೆ ನನ್ನ ಮಗಳು ಯೂನಿಫಾರ್ಮು ಬ್ಯಾಗೆಲ್ಲ ಹಾಕ್ಬಿಟ್ಟು ಫೋಟೋ ಅಂತೇಳ್ಬಿಟ್ಟು ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಚಿಕನ್ ಸಾಂಬಾರೆಲ್ಲ ರೆಡಿ ಆಯಿತು. ಇನ್ನೇನಿದ್ರು ಬ್ಯಾಟಿಂಗ್ ಶುರು. ನೋಡಿರಿ ನಮ್ಮ ಯಜಮಾನ್ರು ಹೆಂಗೈತೆ ಅಂತ ಹೇಳ್ತಾವ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಿಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್.